ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನ ಕಮ್ಮಟದ ತರಬೇತಿಯ ಮಂಗಲೋತ್ಸವ ಕಾರ್ಯಕ್ರಮವಿತ್ತು. ಈ ಒಂದು ಶೋಭಾಯಾತ್ರೆಯಲ್ಲಿ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ತಂಡ ಕೂಡ ನಾವು ಹೋಗಿದ್ವಿ. ನಾವು ಹೋಗುವಾಗಲೇ ನಾನು ಬ್ಲಾಗ್ ಮಾಡ್ಕೊಂಡು ಹೋದೆ. ಹೋಗುವಾಗಲೇ ಭಜನೆ ಹೇಳ್ಕೊಂಡು ಹೋಗಿ ತುಂಬಾ ಖುಷಿಯಿಂದ ಹೋದ್ವಿ. ಬನ್ನಿ ಆ ಒಂದು ಬ್ಲಾಗನ್ನು ನೋಡ್ಕೊಂಡು ಬರೋಣ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಗದೂರನೇ ಸುಬ್ರಹ್ಮಣ್ಯ ಪಾಲಿಸು ಎಮ್ಮನು ಅಮಿತವರಣ್ಣ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ. ಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿದು ನಿನ್ನ ಬಿಡದಿ ಪಂತೆ ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಯಾರೇ ಕೃಷ್ಣನ ಗುರು ರಾಜ ರಾಮ ಪತಿತ ಪಾವನ ಸೀತಾರಾಮ ರಾಮ ಕನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಯಾರೆಲ್ಲರೂ ವಿಠಲ ಪರ ದೈವ. ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ಮಾಡೋಣ ಬನ್ನಿ. ಆಗ್ಲಿಲ್ಲ ಅಂತ
ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. ಎಲ್ಲರೂ ಕೂಡ ಗಾಡಿಯಿಂದ ಇಳಿದು ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿಂದ ನೇರ ಹೋದ್ವಿ. ಮತ್ತು ಬೆಳಗಿನ ಉಪಹಾರ ಕೂಡ ಇತ್ತು. ಸೊ ಉಪಹಾರದ ಹಾಲಿಗೆ ಹೋದ್ವಿ. ನೋಡಿ, ಬೆಳಗ್ಗೆ ಬೇಗ ಹೋಗಿದ್ವಿ ನಾವು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ಬಂದ್ವಿ ಅಲ್ಲಿಂದ. ನೋಡಿ, ಬೇರೆ ಬೇರೆ ಕಡೆಯಿಂದ ಬಂದಿದ್ದರು ಭಜನಾ ತರಬೇತಿಯ ಮಂಗಳೋತ್ಸವಕ್ಕೆ. ನಾವು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಥರದ ಸಮವಸ್ತ್ರವನ್ನು ಧರಿಸಿ ಕುಣಿತ ಭಜನೆಯನ್ನು ಮಾಡುವಂಥದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ನೋಡುವಾಗಲೇ. ಇನ್ನು ಕುಣಿತ ಭಜನೆ ಮಾಡುವಾಗಂತೂ ನೋಡಲಿಕ್ಕೆ ಇನ್ನಷ್ಟು ಖುಷಿ ಜಾಸ್ತಿ ಆಗ್ತದೆ. ಬನ್ನಿ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ. ನಾನು ಪಾರ್ಟ್ 1 ಈ ವಿಡಿಯೋ ಹಾಕಿ ಪಾರ್ಟ್ 2 ಅಂತ ಇನ್ನೊಂದು ವಿಡಿಯೋ ಕೂಡ ಹಾಕ್ತೇನೆ. ನಾವು ಭಜನಾ ತರಬೇತಿಯ ಮಂಗಳೋತ್ಸವಕ್ಕೆ ಹೋಗಿರುವಂಥದ್ದನ್ನು ಪಾರ್ಟ್ 2 ವಿಡಿಯೋ ಆಗಿ ಕೂಡ ಹಾಕ್ತೇನೆ. ಅಂದರೆ ವಿಡಿಯೋ ತುಂಬ ಲಾಂಗ್ ಇದೆ. ಅವತ್ತು ನಾವು ಫುಲ್ ಡೇ ಅಂದರೆ ಒಂದು 3 ಗಂಟೆ ತನಕ ಅಲ್ಲೇ ಇದ್ವಿ. ಆ ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಹೋದಾಗ ತುಂಬ ಲಾಂಗ್ ಆಗ್ತದೆ. ಸೊ ಹಾಗಾಗಿ ನಾನು ಪಾರ್ಟ್ 2 ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕಿತ್ತು ನಮ್ಮ ತಂಡದ ಹೆಸರನ್ನು. ಭವ್ಯ ಶೋಭಾಯಾತ್ರೆಗೆ ಎಲ್ಲ ತಯಾರಿ ನಡೀತಾ ಇದೆ. ಬೇರೆ ಬೇರೆ ಕಡೆಯಿಂದ ಭಜಕರು ಕೂಡ ಬರ್ತಾ ಇದ್ದಾರೆ ನೋಡಲಿಕ್ಕೆ. ನೋಡಿ, ಕಾಣ್ತಾ ಇರ್ಬೋದು ನಾವೆಲ್ಲರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಒಂದು ವಾರದ ಭಜನಾ ಕಮ್ಮಟ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಸೊ ಅಲ್ಲಿ ಪಾಲ್ಗೊಂಡಂಥವ್ರು ನೋಡಿ, ಇಲ್ಲೆಲ್ಲ ಸಮವಸ್ತ್ರವನ್ನು ಧರಿಸಿ ಹೋಗ್ತಾ ಇದ್ದಾರಲ್ಲ, ಅವರೆಲ್ಲ ಅಲ್ಲಿ ಪಾಲ್ಗೊಂಡಿರುವಂಥವರು ನೋಡಿ. ಇದು ನಮ್ಮ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಕೌಕ್ರಾಡಿ ನೆಲ್ಯಾಡಿ ತಂಡ. ನಾವೆಲ್ಲರೂ ಕೂಡ ಅಲ್ಲಿ ಶೋಭಾಯಾತ್ರೆ ಆದಮೇಲೆ ಸಭಾ ಕಾರ್ಯಕ್ರಮ ಇತ್ತು. ಹಾಗೆ ನಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೇವೆ. ಸಭಾ ಕಾರ್ಯಕ್ರಮ ಆದಮೇಲೆ ಮತ್ತೆ ಕುಣಿತ ಭಜನೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡಿದ್ದೇವೆ. ನೋಡಿ, ಕಾಣ್ಬೋದು ಬೇರೆ ಬೇರೆ ತಂಡದವರು ಬೇರೆ ಬೇರೆ ಸಮವಸ್ತ್ರ ಧರಿಸಿರೋದು. ಇನ್ನು ಕೂಡ ಮುಂದಕ್ಕೆ ಪಾರ್ಟ್ 2 ಪಾರ್ಟ್ 3 ವಿಡಿಯೋ ಇದೆ. ಇನ್ನು ಕೂಡ ತುಂಬ ವೀಡಿಯೋಸ್ ಇದೆ, ತುಂಬ ವ್ಲಾಗ್ಸ್ ಇದೆ ನಾನು ಮಾಡ್ಕೊಂಡು ಹೋಗಿರುವಂಥದ್ದು. ಇನ್ನು ಮುಂದಕ್ಕೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೇನೆ.